ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕಸ್. ನಾನು ಪ್ರಿಯಾ. ಲೈಫ್ ಟುಡೇ ಟ್ರೇಲರ್ ನೋಡಿದ ಮೇಲೆ ಮೊದಲಿಗೆ ಅನ್ಸೋದು ಇದು ರೆಗ್ಯುಲರ್ ಲವ್ ಸ್ಟೋರಿ ಅಲ್ಲ ಅನ್ನೋದು. ಮೊದಲ ಫ್ರೇಮ್ನಿಂದಲೇ ಒಂದು ಎಮೋಷ್ನಲ್ ಟೋನ್ ಕ್ರಿಯೇಟ್ ಮಾಡ್ತಾರೆ. ಒಬ್ಬ ಸಾಮಾನ್ಯ ಹುಡುಗ, ಅವನ ಜೀವನಕ್ಕೆ ಅಕಸ್ಮಾತಾಗಿ ಬರುವಂತಹ ಪ್ರೀತಿ, ನಂತರ ಅದೇ ಪ್ರೀತಿ ಅವನ ಜೀವನವನ್ನೇ ತಲೆ ಕೆಳಗಾಗಿಸುವಂಥ ಘಟನೆಗಳು. ಇದೇ ಈ ಟ್ರೇಲರ್ನ ಕೋರ್ ಫೀಲ್. ಆದರೆ ಚಿತ್ರದ ವಿಶೇಷ ಏನಪ್ಪ ಅಂದರೆ ಇದನ್ನು ಲೌಡಾಗಿ ಹೇಳಲ್ಲ, ತುಂಬ ಸಟಲಾಗಿ ಎಮೋಷನ್ ಮೂಲಕ ಕಮ್ಯುನಿಕೇಟ್ ಮಾಡ್ತಾರೆ. ಹೀರೋ ಕಿರಣ್ ಆದಿತ್ಯ ಅವರ ಪರ್ಫಾರ್ಮೆನ್ಸ್ ನೋಡೋದಾದರೆ ಓವರ್ ಆ್ಯಕ್ಟಿಂಗ್ ಅಥವಾ ಹೀರೋ ಎಲಿವೇಶನ್ ಇಲ್ಲ, ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತಾರೆ. ಇನ್ನು ಲವ್ನಲ್ಲಿ ಇರುವಂತಹ ಇನೋಸೆನ್ಸ್, ಹಾರ್ಟ್ ಬ್ರೇಕ್ ಆದಮೇಲೆ ಸೈಲೆನ್ಸ್, ಮತ್ತೆ ಜೀವನ ಎದುರಿಗೆ ನಿಂತಾಗ ಬರುವಂತಹ ಮೆಚ್ಯೂರಿಟಿ, ಈ ಮೂರು ಶೇಡ್ಸ್ನ ಒಂದು ಗ್ಲಿಮ್ಸ್ ಟ್ರೇಲರ್ನಲ್ಲೇ ಸಿಗುತ್ತೆ. ಹೀರೋಯಿನ್ ಲೇಖಾ ಚಂದ್ರ ಅವರ ಪಾತ್ರ ಕೂಡ ಕೇವಲ ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ, ಬದಲಾಗಿ ಕಥೆಯ ಡೈರೆಕ್ಷನ್ ಬದಲಾಯಿಸುವ ಪ್ರಮುಖ ಪಾತ್ರವಾಗಿರ್ಬೋದು ಅನ್ನೋ ಫೀಲ್ ಬರುತ್ತೆ. ಇವರಿಬ್ಬರ ಕೆಮಿಸ್ಟ್ರಿಗಿಂತ ಅವರ ಮಧ್ಯೆ ನಡೆಯುವಂತಹ ಎಮೋಷ್ನಲ್ ಕಾನ್ಫ್ಲಿಕ್ಟ್ ಹೆಚ್ಚು ಗಮನವನ್ನು ಸೆಳೆಯುತ್ತೆ. ಟ್ರೇಲರ್ ನೋಡಿದಾಗ ಕತೆ 2 ಹಂತಗಳಲ್ಲಿ ಸಾಗುವ ಹಾಗೆ ಅನಿಸುತ್ತೆ. ಒಂದು ಹಂತದಲ್ಲಿ ಪ್ಯೂರ್ ಲವ್ ಸ್ಟೋರಿ ಇದ್ದರೆ, ಮತ್ತೊಂದು ಹಂತದಲ್ಲಿ ಜೀವನ ತೆಗೆದುಕೊಳ್ಳುವಂತಹ ಕಠಿಣ ನಿರ್ಧಾರಗಳು, ದೂರವಾಗುವ ಸಂಬಂಧಗಳು, ಮತ್ತೆ ಮತ್ತೆ ಎದುರಾಗುವಂತಹ ಸಂದರ್ಭಗಳ ಸುತ್ತ ಕತೆ ಸಾಗುವ ಸುಳಿವು ಸಿಗುತ್ತೆ. ಲೈಫ್ ಟುಡೇ ಅನ್ನೋ ಟೈಟಲ್ ಕೂಡ ಅದಕ್ಕೆ ಸೂಕ್ತ ಅಂತ ಅನಿಸುತ್ತೆ. ನಿನ್ನೆ ನಡೆದದ್ದು, ಇವತ್ತು ಬದುಕೋದು, ನಾಳೆ ತೆಗೆದುಕೊಳ್ಳುವಂತಹ ನಿರ್ಧಾರ, ಈ 3 ಸಮಯಗಳ ನಡುವೆ ಕಥೆ ನಡೆಯುವ ಸಾಧ್ಯತೆ ಕಾಣಿಸುತ್ತೆ. ಇನ್ನು ಮೇಕಿಂಗ್ ವಿಚಾರಕ್ಕೆ ಬರೋದಾದರೆ, ನಿರ್ದೇಶಕ ಕಾಂತಾ ಕಣ್ಣಲ್ಲಿ ಅವರು ಕಥೆಗಿಂತ ಭಾವನೆಗಳಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಸಿನಿಮ್ಯಾಟೋಗ್ರಫಿ ತುಂಬ ಸಾಫ್ಟ್ ಹಾಗೆಯೇ ಪ್ಲೆಸೆಂಟ್ ಆಗಿದೆ. ಪ್ರತಿಯೊಂದು ಫ್ರೇಮಲ್ಲಿ ಕೂಡ ಸಿಂಪ್ಲಿಸಿಟಿ ಇದೆ. ಇನ್ನು ಕಲರ್ ಟೋನ್ಸ್, ಲೊಕೇಶನ್ಸ್ ಹಾಗೆಯೇ ಕ್ಯಾಮ್ರಾ ಮೂಮೆಂಟ್ಸ್ ನೋಡಿದಾಗ ಆರ್ಟಿಫಿಷಿಯಲ್ ಫೀಲ್ ಬರೋದಿಲ್ಲ, ನಿಜ ಜೀವನದ ಘಟನೆಗಳನ್ನ ನೋಡ್ತಾ ಇರುವಂಥ ಅನುಭವ ಕೊಡುತ್ತೆ. ಎಡಿಟಿಂಗ್ ಕೂಡ ಅಷ್ಟೇ ಫಾಸ್ಟ್ ಕಟ್ ಸ್ಟೈಲ್ನಲ್ಲಿ ಇಲ್ಲ, ಸೀನ್ಸ್ಗೆ ಎಮೋಷನ್ ಸೆಟಲ್ ಆಗುವಷ್ಟು ಸ್ಪೇಸ್ ಕೊಡಲಾಗಿದೆ. ಅದರಿಂದ ಟ್ರೇಲರ್ಗೆ ಒಂದು ಕಾಮ್ ರಿದಮ್ ಸಿಕ್ಕಿದೆ. ಇನ್ನು ಶ್ರೀಧರ್ ವಿ ಸಂಭ್ರಮ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಟ್ರೇಲರ್ಗೆ ಮತ್ತೊಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಮ್ಯೂಸಿಕ್ ಸೀನ್ಗಳನ್ನ ಡಾಮಿನೇಟ್ ಮಾಡೋದಿಲ್ಲ, ಬದಲಾಗಿ ಸೀನನ್ನು, ಎಮೋಷನನ್ನು ಮತ್ತಷ್ಟು ಎಲಿವೇಟ್ ಮಾಡುತ್ತೆ. ಈ ಸಿನಿಮಾದಲ್ಲಿ ಡೈಲಾಗ್ಗಿಂತ ಮ್ಯೂಸಿಕ್ ಹಾಗೆಯೇ ವಿಜುವಲ್ಸ್ ಮೂಲಕವೇ ಹೆಚ್ಚು ಕಮ್ಯುನಿಕೇಟ್ ಮಾಡುವಂಥ ಪ್ರಯತ್ನ ನಮಗೆ ಕಾಣಿಸುತ್ತೆ. ಒಟ್ಟಾರೆ ಲೈಫ್ ಟುಡೇ ಟ್ರೇಲರ್ ನೋಡಿದ ಮೇಲೆ ಇದು ಕಮರ್ಷಿಯಲ್ ಹೀರೋಯಿಸಮ್ ಮೇಲೆ ನಿಂತ್ಕೊಂಡಿರುವಂಥ ಸಿನಿಮಾ ಅಲ್ಲ. ರಿಲೇಷನ್ಶಿಪ್ಸ್, ಲವ್, ಹಾರ್ಟ್ ಬ್ರೇಕ್, ಫರ್ಗಿವ್ನೆಸ್ ಹಾಗೆಯೇ ಸೆಕೆಂಡ್ ಚಾನ್ಸಸ್ ಬಗ್ಗೆ ಮಾತನಾಡುವಂಥ ಎಮೋಷ್ನಲ್ ಡ್ರಾಮಾ ಆಗಿರ್ಬೋದು ಅನ್ನುವಂಥ ಭರವಸೆ ಮೂಡುತ್ತೆ. ಯಾವುದೇ ದೊಡ್ಡ ಟ್ವಿಸ್ಟ್ ರಿವೀಲ್ ಮಾಡದೆ ಮುಂದೆ ಏನಾಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಯನ್ನೇ ಉಳಿಸ್ಕೊಳ್ಳುವುದು ಈ ಟ್ರೇಲರ್ನ ದೊಡ್ಡ ಗೆಲುವು. ದೊಡ್ಡ ಸ್ಕೇಲ್ಗಿಂತ ದೊಡ್ಡ ಭಾವನೆಗಳನ್ನ ಹೇಳುವ ಪ್ರಯತ್ನ ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಈಗ ಟ್ರೇಲರ್ ನಿರೀಕ್ಷೆ ಹುಟ್ಟಿಸಿದೆ. ಆ ಭಾವನೆಗಳನ್ನ ಸಿನಿಮಾ ಎಷ್ಟು ಆಳವಾಗಿ ತಲುಪಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.